ಪ್ರಮೋದ, ಬೆಂಗಳೂರಿನ ದ ಸಿಟಿ ಆಫ್ 1000 ಲೇಕ್ಸ್ ಅಂತ ಕರೀತಾರೆ. ಆದರೆ ಇವತ್ತು ನೀರಿಗೆ ಗತಿ ಇಲ್ಲ. ಇವತ್ತಿನ ಕಗ್ಗಕ್ಕೆ ಇದು ಅತ್ಯದ್ಭುತ ಉದಾಹರಣೆ. ಯಾಕೆ ಇವತ್ತಿನ ಕಗ್ಗ ನೋಡಿ. ಸಮವಿಲ್ಲ ಸೃಷ್ಟಿಯಲ್ಲಿ ನರನಂತೆ ನರನಿಲ್ಲ, ಕ್ಷಮೆಯುಮವಳೊಳಗಿಲ್ಲ ಕರ್ಮದಂತೆ ಫಲ. ಕ್ರಮವೊಂದ ನೀಮಾಗಿ ಸಿರಿನೋಳ್ಪೆ ನಾನೆನುತೆ, ನಮಗವಳ್ ಪ್ರಸ್ಪರ್ಧಿ ಮಂಕುತಿಮ್ಮ. ಈ ಸೃಷ್ಟಿಯಲ್ಲಿ ಯಾವುದು ಕೂಡ ಸಮವಾಗಿಲ್ಲ. ಅಂದರೆ ಒಂದೊಂದು ಥರ. ಒಂದು ಪ್ರಾಣಿ ಅಂತ ಇನ್ನೊಂದು ಪ್ರಾಣಿ ಇಲ್ಲ, ಒಂದು ಮರದಂತೆ ಇನ್ನೊಂದು ಮರ ಇಲ್ಲ, ಒಂದು ನದಿ ಅಂತ ಇನ್ನೊಂದು ನದಿ ಇಲ್ಲ. ಹೀಗೆ ಬರೀ ವೈವಿಧ್ಯನೇ. ಸೃಷ್ಟಿ ಯಾವತ್ತು ವೈವಿಧ್ಯಮಯನೇ. ಆದರೆ ಮನುಷ್ಯ ಏನು ಮಾಡ್ತಾನೆ, ನೀನು ಸರಿ ಇಲ್ಲ ಅಂಥೇಳಿ ಇನ್ನೊಂದು ಸ್ವಲ್ಪ ನಾನು ಚೆನ್ನಾಗಿ ಮಾಡ್ತೀನಿ, ನನಗೆ ಬೇಕಾದಂಗೆ ಮಾಡ್ತೀನಿ ಅಂತ ಮಾಡೋಕ್ಕೆ ಹೊರಟ್ಬಿಡ್ತಾನೆ. ಅದಕ್ಕೆ ಅತ್ಯದ್ಭುತ ಉದಾಹರಣೆ ಆಗಲೇ ಹೇಳಿದೆ, ಬೆಂಗಳೂರು ಅಂತ. ಬೆಂಗಳೂರಲ್ಲಿ ಹಿಂದೆ ಎಷ್ಟು ಅಂದರೆ ಕೆರೆಗಳಿತ್ತು, ಸಿಟಿ ಆಫ್ 1000 ಲೇಕ್ ಅಂತ ಕರಿತಾ ಇದ್ರು ಅಂತ ಹೇಳಿ. ಆದರೆ ಇವತ್ತು ವಿಪರ್ಯಾಸ, ಈ ಮನುಷ್ಯ ತನ್ನ ಒಂದು ಸ್ವಾರ್ಥಕ್ಕಾಗಿ ಅಂದರೆ ಪ್ರಕೃತಿ ಜೊತೆನೇ ಒಂದು ಸ್ಪರ್ಧೆಗೆ ಇಳಿದ್ಬಿಟ್ಟಿದ್ದಾನೆ. ಆದರೆ ಪ್ರಕೃತಿ ಬಿಡತ್ತಾ? ಅದು ತೋರಿಸುತ್ತೆ. ನೀನು ನನ್ನ ಜೊತೆ ಸ್ಪರ್ಧೆ ಹೇಳಿದ್ರೆ ನಾನೇನು ಮಾಡ್ಬೋದು ಅಂತ ಅದು ಈಗ ತೋರಿಸ್ತಾ ಇದೆ ನಮಗೆ. ಅದ್ರ ಉದಾಹರಣೆನೇ ಬೆಂಗಳೂರು. ಇವತ್ತು ನಮಗೆ ಅಷ್ಟು ಕೆರೆಗಳಿದ್ದಿದ್ದು ಈಗ ಕುಡಿಯೋ ನೀರಿಗೆ ಇಲ್ಲದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದು ವಿಪರ್ಯಾಸನೇ ಸರಿ. ಆದರೆ ಇದಕ್ಕೆ ಕಾರಣ ಯಾರು? ಮನುಷ್ಯ. ಅದನ್ನೇ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ. ಎಷ್ಟು ಸರಿ ಅಲ್ವಾ? ನಮಸ್ಕಾರಗಳು.